ದಟ್ಸ್ ಇವತ್ತೊಂದು ಕ್ರೇಜಿ ಆಗಿರುವಂಥ ಕಂಟೆಂಟ್ ತಗೊಂಬಂದೀನಿ. ಬನ್ರಿ ಅದ್ರ ಬಗ್ಗೆ ಏನು ಅಂತ. ಏನಪ್ಪ ಕ್ರೇಜಿ ಆಗಿರೋ ಕಂಟೆಂಟ್ ಅಂತಂದ್ರೆ ದಟ್ಸ್ ಕ್ರೇಜಿ. ಅದು ದಟ್ಸ್ ಕ್ರೇಜಿ. ಏನಪ್ಪ ಅದು ಹೇಳ್ರೆ ಕಂಟೆಂಟ್ ಹೇಳೇ. ಏನಪ್ಪ ಕಂಟೆಂಟ್ ಅಂತಂದ್ರೆ ಒಂದೇ ದಿನದಲ್ಲಿ ಒಂದೇ ಒಂದು ದಿನದಲ್ಲಿ 10,000 ದುಡಿಬೋದಾ ಅಂತ. ಏನಪ್ಪ ಆ ಒಂದೇ ದಿನದಲ್ಲಿ 10,000 ದುಡಿಯೋದು ಯಾವಪ್ಪ ಬಿಸ್ನೆಸ್ ಅದು ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಅನಿಸ್ತದೆ ನನಗೆ. ಒಂದು ಚಿಕ್ಕದಾದ ಹೋಟೆಲ್ ತೆಗೀರಿ. ಸಿಂಪಲ್. ಒಂದು ಚಿಕ್ಕದ ಸ್ವಲ್ಪ ಅಂದ್ರೆ ಹೋಟೆಲ್ ಅಂದ್ರೆ ಅಗದಿ ಫುಲ್ ಖರ್ಚು ಮಾಡಿ ಹೆವಿ ಇದನ್ನ ಹಾಕಿ ತರೋದಲ್ಲ. ಹೆವಿ ಇದನ್ನ ಮಾಡಿ ಖರ್ಚು ಮಾಡಿ ಒಂದು ಲಿಮಿಟ್ ಹಾಕೋರಿ ದಿನ. ನೀವು ದಾಸಿದು ಏನು ದೋಸೆದು ಇಡ್ಲಿದು ಮಾಡ್ತಿರೋ ಗೊತ್ತಿಲ್ಲ, ಏನು ಪೂರಿದೋ ಮಾಡ್ತಿರೋ ಗೊತ್ತಿಲ್ಲ. ದೋಸೆದು ಮಾಡ್ತಿರೋ ಏನು ಪೂರಿದು ಮಾಡ್ತಿರೋ ಏನು ಇಡ್ಲಿದು ಮಾಡ್ತಿರೋ ಗೊತ್ತಿಲ್ಲ. ಸೊ ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅನ್ಕೋತೀನಿ. ಮನಿ ಪವರ್ ಬ್ಲಾಗ್ಸ್ಗೆ ಸುಸ್ವಾಗತ. ದಟ್ಸ್ ಗುಡ್. ವಿಡಿಯೋನೇ ಹಾಕಿದ್ದಿಲ್ಲ ನಾನು, ಭಾಳ ದಿವಸ ಆಗಿತ್ತು. ದಟ್ಸ್ ಇವತ್ತೊಂದು ಕ್ರೇಜಿ ಆಗಿರುವಂಥ ಕಂಟೆಂಟ್ ತಗೊಂಬಂದೀನಿ. ಬನ್ರಿ ಅದ್ರ ಬಗ್ಗೆ ಏನು ಅಂತ ಚರ್ಚೆ ಮಾಡುವ. ದಟ್ಸ್ ಗುಡ್. ಬನ್ರಿ. ಏನಪ್ಪ ಕ್ರೇಜಿ ಆಗಿರೋ ಕಂಟೆಂಟ್ ಅಂತಂದ್ರೆ ದಟ್ಸ್ ಕ್ರೇಜಿ. ಅದು ದಟ್ಸ್ ಕ್ರೇಜಿ. ಏನಪ್ಪ ಅದು ಕಂಟೆಂಟ್ ದಟ್ಸ್ ಕ್ರೇಜಿ ಅಂತ ಇದೀನಲ್ಲ ಒಳ್ಳೆ ಏನಪ್ಪ ಅಂತ ಕ್ರೇಜಿ ಕಂಟೆಂಟ್ ನಾನೇ ಅನ್ಕೋಬೋದು ನೀವು. ದಟ್ಸ್ ಗುಡ್. ಅದು ಬಿಸ್ನೆಸ್ಸಿಂದೆ. ಏನು ಹೇಳ, ನಾ ಮಾಡೋದೇನು ಬಿಸ್ನೆಸ್ಸಿಂದ ಮಾಡ್ತೀನಿ, ಬೇರೆ ಬಿಟ್ಟು ಯಾವುದು ಮಾಡಲ್ಲ. ಬಿಸ್ನೆಸ್ ಬಿಟ್ಟು ಯಾವುದು ಮಾಡಲ್ಲ. ದಟ್ಸ್ ಗುಡ್. ಬಿಸ್ನೆಸ್ ಯಾವುದಪ್ಪ ಅದು ಕಾಯ್ತಾ ಇರ್ಬೇಕಲ್ಲ. ಏನಪ್ಪ ಅದು ಅಂತ ಅನ್ನಿಸ್ತಾ ಇರ್ಬೇಕಲ್ಲ ನಿಮ್ಗೆ. ದಾಟ್ಸ್ ಗುಡ್. ಹೇಳ್ತೀನಿ, ಕಾಯಿಲ್ರಿ. ಹೇಳ್ರೆ ಕಂಟೆಂಟ್ ಹೇಳೇ. ಏನಪ್ಪ ಕಂಟೆಂಟ್ ಅಂತಂದ್ರೆ ಒಂದೇ ದಿನದಲ್ಲಿ ಒಂದೇ ಒಂದು ದಿನದಲ್ಲಿ 10,000 ದುಡಿಬೋದಾ ಅಂತ. ಒಂದೇ ದಿನದಲ್ಲಿ 10,000 ದುಡಿಬೋದಾ ಅಂತ ಹೇಳಿ ಕಂಟೆಂಟ್. ಅದ್ರ ಬಗ್ಗೆ, ಆ ಬಿಸ್ನೆಸ್ ಬಗ್ಗೆ ಮಾತಾಡೋಣ ಬನ್ನಿ ಗೈಸ್. ಓನ್ಲಿ ಪೀಸಾಗಿ ಮಾತಾಡಬೇಕು, ಪೀಸಾಗಿ ಇರಬೇಕು. ಬನ್ನಿ. ಏನಪ್ಪ ಆ ಒಂದೇ ದಿನದಲ್ಲಿ 10,000 ದುಡಿಯೋದು ಯಾವಪ್ಪ ಬಿಸ್ನೆಸ್ ಅದು ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಅನಿಸ್ತದೆ ನನಗೆ. ದಟ್ಸ್ ಯಾವಪ್ಪ ಅದು ಒಂದೇ ದಿನದಲ್ಲಿ 10,000 ದುಡಿಯೋಂಥ ಬಿಸ್ನೆಸ್ ಯಾವುದಪ್ಪ ಅಂತ ನೀವು ಅನ್ಕೋಬೋದು. ದಟ್ಸ್ ಗುಡ್. ಬಿಸ್ನೆಸ್ ಮಾಡ್ಬೇಕಂದ್ರೆ ಮೈಂಡ್ ಇರ್ಬೇಕು, ಕನ್ಸಿಸ್ಟೆನ್ಸಿ ಇರ್ಬೇಕು, ಡಿಸಿಪ್ಲಿನ್ ಇರ್ಬೇಕು. ಇವು ಮೂರು ಇದ್ರೆ ಮೊದಲ ಇವು ಮೂರು ಇರ್ಬೇಕು. ಆಮೇಲೆ ಅದು ಯಾವುದೇ ಬಿಸ್ನೆಸ್ ಆಗಲಿ ಏನೇ ಆಗಲಿ ಮಾಡೋದಕ್ಕೆ ನಾಚಬಾರ್ದು. ಒಂದೇ ಮಾತು, ಯಾರು ಏನು ಅನ್ಕೋತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ. ನಮ್ಮ ಕೆಲಸ ನಾವು ಮಾಡ್ತಾ ಇರ್ಬೇಕು. ದಟ್ಸ್ ಗುಡ್. ಇವು ತಲೆಯಲ್ಲಿದ್ರೆ ಬಿಸ್ನೆಸ್ ಒಳಗೆ ನೀನು ಸಕ್ಸಸ್ಫುಲ್ ಆಗಕ್ಕೆ ಹೊಂದಾಣಿಕೆ, ಇಲ್ಲಾಂದ್ರೆ ಡಲ್ ಅಷ್ಟೇ. ಒಂದೇ ಒಂದು ಚಿಕ್ಕವಾದ ಬಿಸ್ನೆಸ್ ಅಂತಾನೆ ಹೇಳ್ಬೋದು. ದಟ್ಸ್ ಹೇಳಿಬಿಡ್ತೀನಿ. ಫುಲ್ ಬರೀ ಹೇಳೋದು ಕೊರಿಯೋದು ಬೇಡ. ದಟ್ಸ್ ಗುಡ್. ಹೇಳ ಬಿಸ್ನೆಸ್ ಏನಪ್ಪ ಅಂದ್ರೆ ಒಂದೇ ದಿನದಲ್ಲಿ 10,000 ದುಡಿಬೋದು ನೀ. ದಟ್ಸ್ ಗುಡ್. 10,000 ದುಡಿಯೋಂಥ ಯಾವ ಬಿಸ್ನೆಸ್ ಅದು ಅಂತ ಹೇಳ್ಬೇಕಂದ್ರೆ ದಟ್ಸ್ ಗುಡ್. ಆ್ಯಂಡ್ ಆ ಬಿಸ್ನೆಸ್ ಏನಪ್ಪ ಅಂದ್ರೆ ಒಂದು ಚಿಕ್ಕದಾದ ಹೋಟೆಲ್ ತೆಗೀರಿ. ಸಿಂಪಲ್. ಒಂದು ಚಿಕ್ಕದ ಸ್ವಲ್ಪ ಅಂದ್ರೆ ಹೋಟೆಲ್ ಅಂದ್ರೆ ಅಗದಿ ಫುಲ್ ಖರ್ಚು ಮಾಡಿ ಹೆವಿ ಇದನ್ನ ಹಾಕಿ ತರೋದಲ್ಲ. ಹೆವಿ ಇದನ್ನ ಮಾಡಿ ಖರ್ಚು ಮಾಡಿ ಹೋಟೆಲ್ ಕಟ್ಟಿಸಿ ಅದಕ್ಕೆ ಒಂದು ಸಿಂಪಲ್ ಆಗಿರೋ ಸೆಟಪ್ ಸಿಗ್ತಾವೆ. ಸೆಟಪ್ಸ್ ಹಿಂಗೊಂದು ಚೌಕಂದು ಅದು ಇದು ಮಾಡ್ಕೋ ಸೆಟಪ್ಸ್ ತಗೋರಿ. ಸುಮ್ಮನೆ ಒಂದು ಖಾಲಿ ಜಾಗದಲ್ಲಿ ಎಲ್ಲಾದರೂ ಪಬ್ಲಿಕಲ್ಲಿ ಇಲ್ಲಾಂದ್ರೆ ಅದನ್ನ ಕೇಳಿಕೊಂಡು ಆ ಜಾಗ ಯಾರ್ದು ಏನಲ್ಲ ಅಂತ ಕೇಳಿಕೊಂಡು ಸುಮ್ಮನೆ ಒಂದು ಅಲ್ಲಿ ಪಬ್ಲಿಕ್ ಇರ್ಬೇಕು. ಪಬ್ಲಿಕ್ ಅಂದ್ರೇನು, ಪಬ್ಲಿಕ್ ಇರುವಂತೆಯೇ ನೀವು ಅಂಥ ಅಂಗಡಿ ಹಾಕಬೇಕು. ಜನಗಳು ಇರುವಂತೆಯೇ ಅಂಥ ಅಂಗಡಿ ಹಾಕಿ ದಟ್ಸ್ ಗುಡ್. ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದಟ್ಸ್ ಗುಡ್ ಕನ್ಸಿಸ್ಟೆನ್ಸಿ ಮೊದಲೇ ಹೇಳಿ ನೀವು ಮಾಡ್ಬೇಕು.
ಆ್ಯಂಡ್ ಡಿಸಿಪ್ಲಿನ್ ಆ್ಯಂಡ್ ಹಾರ್ಡ್ ವರ್ಕ್ ಎಲ್ಲ ಇರ್ಬೇಕು. ಆ್ಯಂಡ್ ಅದನ್ನು ಸೆಟಪ್ ಹಾಕಿರಿ. ಸೆಟಪ್ ಹಾಕಿದಾದ್ಮೇಲೆ ಒಂದೇ ಅಥವಾ ಚಿಕ್ಕದೊಂದು ಹೋಟೆಲ್ ತೆಗೀರಿ. ಅದನ್ನೆಲ್ಲ ಸೆಟಪ್ ಗಿಟಪ್ಸ್ ಇರ್ತಾವಲ್ಲ ಅವನ್ನೆಲ್ಲ ತೊಗೋರಿ. ತೊಗೊಂಡು ಅವನ್ನ ಸೆಟಪ್ಸ್ ರೆಡಿ ಮಾಡ್ಕೊಂಡು ಆ ಜಾಗ ಯಾರ್ದು ಏನಂತ ಕೇಳ್ಕೊಂಡು ಅವ್ರನ್ನ ಒಪ್ಪಿಸಿ ದಟ್ಸ್ ಆ ಜಾಗದಾಗ ಪಬ್ಲಿಕ್ ಇರುವಂಥ ಜಾಗದಾಗ ಅಂದ್ರೇನ ಜನಗಳು ಇರುವಂಥ ಜಾಗದಾಗ ಹೋಗಿ ಪಟ್ನ ಅದನ್ನು ಸೆಟಪ್ ಮಾಡ್ಕೊಂಡು ಹೋಟೆಲ್ ತಗೊಂಡು ನಿಮ್ಮದೇ ಒಂದು ಬ್ರ್ಯಾಂಡ್ ಇರುವಂಥ ಹೆಸರು ನೇಮ್ ಹಾಕ್ಕೊಂಡು ದಟ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಆ್ಯಸ್ ಅ ಲೋವೆಸ್ಟ್ ಅಮೌಂಟ್ ಹಾಕಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಹೆವಿ ಖರ್ಚು ಮಾಡಿ ಸ್ಟಾರ್ಟ್ ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ. ನೀ ಹೆವಿ ಖರ್ಚು ಹಾಕಿದ್ದನ್ನೇ ಹೊಳೆ ತೆಗಿಬೇಕಂದ್ರೆ 2-3 ವರ್ಷ ಹಿಡಿಯುತ್ತೆ. ಅದಕ್ಕೆ ಹೇಳೋದು ಇಸ್ ಅ ಲೋವೆಸ್ಟ್ ಅಮೌಂಟ್ ಬಿಸ್ನೆಸ್ ಮೇಲೆ ಹಾಕಿ ಒಳ್ಳೆ ರೀಫಿಟ್ ತೆಗಿಯೋದೇನು ದೊಡ್ಡದಲ್ಲ. ಲೋ ಮಾಡಿರ್ತಿ, ಪ್ರಾಫಿಟ್ ಅಷ್ಟೇ ಇರುತ್ತೆ ಅಲ್ಲಿ. ದಟ್ಸ್ ನೀ ಖರ್ಚು ತೆಗಿಬೇಕು ಇರೋದಿಲ್ಲ. ಆಸ್ ಅ ಲೋವೆಸ್ಟ್ ಅಮೌಂಟ್ ಹಾಕ್ರಿ ಅಷ್ಟೇ. ಆ್ಯಂಡ್ ಸೆಟಪ್ ಮಾಡ್ಕೊಡ್ರಿ. ಸೆಟಪ್ ಮಾಡಿಕೊಂಡ್ರು ಹಾಕ್ಕೊರಿ. ಒಂದು ಲಿಮಿಟ್ ಹಾಕ್ಕೊರಿ. ಏನು ಒಂದು ಲಿಮಿಟ್ ಹಾಕ್ಕೊರಿ ದಿನ. ನೀವು ದಾಸಿದು ಏನು ದೋಸೆದು ಇಡ್ಲಿದು ಮಾಡ್ತಿರೋ ಗೊತ್ತಿಲ್ಲ, ಏನು ಪೂರಿದು ಮಾಡ್ತಿರೋ ಗೊತ್ತಿಲ್ಲ. ದೋಸೆದು ಮಾಡ್ತಿರೋ ಏನು ಪೂರಿದು ಮಾಡ್ತಿರೋ ಏನು ಇಡ್ಲಿದು ಮಾಡ್ತಿರೋ ಗೊತ್ತಿಲ್ಲ. ಯಾವುದರ ಆಗಲಿ ನೀವು ಮೂರರೊಳಗೆ ಯಾವುದರ ಒಂದು ತಗೋರಿ ಐಟಮ್. ಅಂದ್ರೇನು ಮಾಡೋದು ಯಾವುದಾದ್ರೂ ಫಿಕ್ಸ್ ಮಾಡ್ಕೊಳ್ಳಿ. ಫಿಕ್ಸ್ ಮಾಡ್ಕೊಂಡಾದ್ಮೇಲೆ ದಟ್ಸ್ ಅದರಲ್ಲಿ ಅದನ್ನು ಹೆಂಗೆ ಸೇಲ್ ಮಾಡೋದು. ಸ್ಟಾರ್ಟಿಂಗ್ ಅಮೌಂಟ್ ಕಡಿಮೆ ಇಡ್ರಿ. ಏನು ಹೇಳಿ ಸ್ಟಾರ್ಟಿಂಗ ಅಮೌಂಟ ಕಡಿಮೆ ಇಡ್ರಿ. ಒಂದು ಪ್ಲೇಟ್ 25 ರೂಪೀಸ್ ಇಡ್ರಿ. ಅಲ್ಲಿ ಮಟ ದೋಸೆಗೆ 25 ಒಂದು ಪ್ಲೇಟ್ 25 ಅಮೌಂಟ್ ಹಾಕ್ರಿ. ಪಬ್ಲಿಕ್ ಅಂತೂ ಹೆವಿ ಇರುತ್ತೆ. ಬೆಳಗ್ಗೆ ಸ್ಟಾರ್ಟ್ ಆತಂದ್ರೆ 10 ಗಂಟೆಯಿಂದ ಸಂಜೆ 8 ಮಟ ನೀವು ಅಂಗಡಿನ ಬಂದ್ ಮಾಡಬಾರ್ದು. ಆ್ಯಂಡ್ ಅದೇ ಒಂದು ಪ್ಲೇಟಿಗೆ 25 ಫಾರ್ ಮಂತ್ ಅದೇ ಅಮೌಂಟ್ಲೆ ಸೆಲ್ ಮಾಡ್ಬೇಕು ಪ್ಲೇಟ್ನ. ಅಂದರೆ ಒಂದೊಂದು ಪ್ಲೇಟಿಗೆ ಅಮೌಂಟ್ ಇಷ್ಟು ಅಂತೇಳಿ ಸೆಲ್ ಮಾಡ್ಬೇಕು. ದಟ್ಸ್ ಗುಡ್. ಸೆಲ್ ಮಾಡಿದ್ರೆ ದಟ್ಸ್ ಗುಡ್. ಸೆಲ್ ಮಾಡ್ಕೋಂತ 1 ಮಂತ್ 2 ಮಂತ್ ಆದ ಅಮೌಂಟ್ಲೇ ಇಡ್ರಿ. ಸ್ವಲ್ಪ ಪ್ರಾಫಿಟ್ ಆಗತ್ತಾ, ಇನ್ನೂ ಒಂದು 5 ರೂಪಾಯಿ ಜಾಸ್ತಿ ಮಾಡಿ 30 ಮಾಡಿರಿ. ಹಾಗೆ ಮಾಡ್ಕೊತ ಅಮೌಂಟ್ ದಟ್ಸ್ ಗುಡ್. ಈಗ 25 ಅಂತ ಇಡೋಣ. ಒಂದು ಪ್ಲೇಟ್ 25 ಅಂತ ಆದ್ರೆ ದಟ್ಸ್ ಗುಡ್. ಎಷ್ಟು ಪ್ಲೇಟ್ ನೀನು ಸೇಲ್ ಆಗ್ಬೇಕು ಅಂತ ನೀವು ಒಂದು ಡಿಸೈಡ್ ಮಾಡಿ. ಅದು ದಿನಕ್ಕೆ 10,000 ಆಗಲಿ 5,000 ಆಗಲಿ ಪ್ರಾಫಿಟ್. 5,000 ಆಗಲಿ 10,000 ಆಗಲಿ ಪ್ರಾಫಿಟ್ ದಿನಕ್ಕೆ. ಪ್ಲೇಟಿಗೆ ಲಿಮಿಟ್ ಇಡ್ಬೇಕು. ಹೆಂಗೆ ಈಗ ನೀನು ನೋಡ 1 ಪ್ಲೇಟ್ 25 ಅಂತ ಹಿಡಿದ್ರೆ ಕ್ಯಾಲ್ಕುಲೇಟ್ ಮಾಡಿರಿ. 1 ಪ್ಲೇಟ್ 25 ದಟ್ಸ್ ಗುಡ್. 1 ಪ್ಲೇಟಿಗೆ 25 ರೂಪೀಸ್. ದಿನಕ್ಕೆ ನಿನಗೆ ಏನೇ ಇಲ್ಲ ಅಂದರೂ ಸ್ಟಾರ್ಟಿಂಗ ಹೆವಿ ಬರೋದಿಲ್ಲ. ಜನರು ಹೆವಿ ಬರೋಂಗಿಲ್ಲ. ಪಬ್ಲಿಕ್ ಅಷ್ಟು ನಿನ್ನ ಹೋಟೆಲಿಗೆ ಸ್ಟಾರ್ಟಿಂಗ್ ಬರೋಂಗಿಲ್ಲ. ಬರ್ಬರ್ತಾ ನೀ ಗ್ರೋ ಹಾಕ್ಕೊಂತ ಬರತ್ತಂದ್ರೆ ಹೆವಿ ಬರೋಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಮಟ ನಿನಗೆ ಸ್ಟಾರ್ಟಿಂಗ ಲೋ ಪ್ರಾಫಿಟ್ ಆಗೈತಿ. ತಲೆ ಕೆಡ್ಸ್ಕೊಬೇಡ. ಲೋ ಪ್ರಾಫಿಟ್ ಅದು ನಮಗೆ ನಡೆಯೋದಿಲ್ಲ. ಲೋ ಪ್ರಾಫಿಟ್ ಅದು ಅನ್ಕೊಂಡ್ರೆ ಕುಂತ್ರೆ ನಡೆಯೋದಿಲ್ಲ. ಬಿಸ್ನೆಸ್ ಒಳಗೆ ಸಕ್ಸಸ್ಫುಲ್ ಆಗೋಲ್ಲ. ಸ್ಟಾರ್ಟಿಂಗ ಲೋ ಆಗುತ್ತೆ ಪ್ರಾಫಿಟ್ ಆ್ಯಂಡ್ ಬರ್ಬರ್ತಾ ಹೈ ಆಗುತ್ತೆ. ಯಾಕಪ್ಪ ನೀ ಗ್ರೋ ಆಗಿರೋದಿಲ್ಲ ಸ್ಟಾರ್ಟಿಂಗ, ಆಮೇಲೆ ಗ್ರೋ ಆಕ್ಕಿ ಅಷ್ಟೇ. ಅದ್ರಾಗೇನಿಲ್ಲ. ಸ್ಟಾರ್ಟಿಂಗ ಪ್ರಾಫಿಟ್ ಲೋ ಆಗುತ್ತೆ. 1 ಪ್ಲೇಟಿಗೆ 25 ಅಂತ ಹಿಡಿದ್ರೆ ದಿನಕ್ಕೆ ಎಷ್ಟು ಪ್ಲೇಟ್ ಮಾರ್ಬೇಕಂತೇಳಿ ನೀನೊಂದು ಲಿಮಿಟ್ ಹಾಕೋ. ಆ ಲಿಮಿಟ್ ಕ್ರಾಸ್ ಆಗ್ಬೇಕಾದ್ರೆ ನಡೀತೈತಿ. ಆದ್ರೆ ನೀ ಲಿಮಿಟ್ ಇಡ್ಬೇಕು. ದಿನಕ್ಕೆ ಇಷ್ಟೇ ಪ್ಲೇಟ್ ನಾನು 25 ರೂಪೀಸ್ ಅಂತ ಹೇಳಿದ್ರೆ ದಿನಕ್ಕೆ ಇಷ್ಟೇ ಪ್ಲೇಟ್ ನಾನು ಮಾರೋದು ಅಂತೇಳಿ ಒಂದು ಲಿಮಿಟ್ ಹಾಕ್ಕೊಂಡೆ. ದಟ್ಸ್ ಗುಡ್. ಲಿಮಿಟ್ ಹಾಕ್ಕೊಂಡೆ ಆದಮೇಲೆ ಅದ್ರ ಲಿಮಿಟ್ ಕ್ರಾಸ್ ಆಗಲಿ ನಡೀತಾ. ಲಿಮಿಟ್ ಒಳಗೆ ಹೋಗಬಾರ್ದು. ಲಿಮಿಟ್ ಇನ್ನೂ ಒಳಗೆ ಉಳಿಬಾರ್ದು. ಲಿಮಿಟ್ ಮೇಲೆ ಹೋಗಿ ಲಿಮಿಟ್ ಒಳಗೆ ಉಳಿಬಾರ್ದು. ದಟ್ಸ್ ಗುಡ್. 25 ಅಂತ ಹಿಡಿದು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಪ್ಲೇಟ್ ಎಷ್ಟು ಆಗ್ಬೋದು ಅಂತೇಳಿ. ಸ್ಟಾರ್ಟಿಂಗ್ ನಿನಗೆ 100ರಿಂದ 150 ಪ್ಲೇಟ್ ಸೆಲ್ ಆಗ್ಬೋದು ಅಂತ ನಂದು ಎಕ್ಸಾಂಪಲ್ ಕೊಡತ್ತೀನಿ. ಸ್ಟಾರ್ಟಿಂಗ್ 100ರಿಂದ 150 ಪ್ಲೇಟ್ ಸೆಲ್ ಆಗ್ಬೋದು. 100ರಿಂದ 150 ಹಿಡ್ಕೊ. 25 ಅಂತ ಮಾಡ. ಎಷ್ಟಾಗುತ್ತೆ ನೋಡಿ ಹೇಳ.
ದಟ್ಸ್ ಗುಡ್. ದಟ್ಸ್ ಗುಡ್. ನಾನು ಲೆಕ್ಕ ಮಾಡಿ ನೋಡಿದಾಗ ಅನ್ನಿಸ್ತು 25 ಪ್ಲೇಟ್ ಅಂತ ಹಿಡಿದ್ರೆ 150 ಪ್ಲೇಟಿಗೆ 3750 ಡೇ 1 ಪ್ರಾಫಿಟ್. ಒಂದನೇ ದಿವ್ಸದ ಪ್ರಾಫಿಟ್ ಇದು. ಒಂದನೇ ದಿವಸ ಇಷ್ಟಾಯ್ತು ಪ್ರಾಫಿಟ್. ಅದೇ ಸೇಮ್ ಪ್ರಾಫಿಟ್ ಅಂತ ಹಿಡಿಯಕ್ಕೆ ಬರೋಂಗಿಲ್ಲ. ಡೈಲಿ ಒಮ್ಮೆ ಕಡಿಮೆ ಆಗ್ಬೋದು, ಒಮ್ಮೆ ಹೆಚ್ಚಾಗ್ಬೋದು, ಒಮ್ಮೆ ಹೈ ಹೋಗ್ಬೋದು, ಒಮ್ಮೆ ಪೂರಾ ತೆಳಗೆ ಬೀಳ್ಬೋದು, ಹಂಗೂ ಆಗುತ್ತೆ. ಆದ್ರೆ ನಾವೊಂದು ವೇದಾಗ ಹೇಳ್ತೀನಿ ನೋಡಿ, ಹೆಂಗಪ್ಪ, ದಿನ ನಿನಗೆ 3700 ಆಗತ್ತಪ್ಪ ಅಂತ, 700 ಹಿಂಗೆ ಆಗತ್ತೆ ಅಂತ ಇಟ್ಕೊ. ದಿವಸ 3750 ಇಷ್ಟ ಆಗತ್ತೆ ಅಂತ ಇಟ್ಕೊ. ಇಷ್ಟಾದ್ರೆ ಮಂತ್ ಎಷ್ಟಾಗ್ಬೋದಪ್ಪ ಲೆಕ್ಕ ಮಾಡೀನಿ. ಅದನ್ನು ಲೆಕ್ಕ ಮಾಡೀನಿ. 1,12,500 ರೂಪಾಯಿ. 1,12,500 ರೂಪಾಯಿ ಆಗತ್ತೆ ನೋಡ್ರಿ. ಇಷ್ಟೆಲ್ಲ ಗುದ್ದಾಡಿ ಹೇಳತ್ತೀನಿ ನಿಮ್ಗೆ. ಒಂದು ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಬಿಡ್ರಿ. ಇಟ್ಸ್ ಗುಡ್ ಅಷ್ಟೇ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಹೀಗೆ ಇದೇ ಥರ ಹೊಸ ಬಿಸ್ನೆಸ್ ತರ್ತಾ ಇರ್ತೀನಿ ನಿಮ್ಗೆ. ದಟ್ಸ್ ಗುಡ್. ವಿಷಯಕ್ಕೆ ಬರೋಣ. ಇಷ್ಟ ಆಗತ್ತೆ. ಇದೇನು 1 ಮಂತ್ ಪ್ರಾಫಿಟ್ ಆಸ್ ಅ ಲೋವೆಸ್ಟ್ ಪ್ರಾಫಿಟ್. ಇದು 150 ಪ್ಲೇಟ್ ಸೇಲ್ ಮಾಡತ್ತೀನಿ ಈಗ ಸ್ಟಾರ್ಟಿಂಗ್. ಬರ್ಬರ್ತಾ ಹಂಗೆ ಜನರು ಜಾಸ್ತಿ ಆದಂಗೆ 300 200 ಹಿಂಗೆ ಸೇಲ್ ಆಗತ್ತು ಅಂತ ಇಟ್ಕೊ. ಅವಾಗ ನಿನ್ನ ಅಮೌಂಟ್ ಎಲ್ಲಿ ಹೋಗುತ್ತೆ? ಫುಲ್ ಹೈ ಹೋಗುತ್ತೆ. ಸಾಕಪ್ಪ, ನಿನ್ನ ಖರ್ಚು ತೆಗೆದು ಅರ್ಧ ಉಳಿತೈತಿ, ಫುಲ್ ಉಳಿತೈತಿ. ನಿನ್ನ ಖರ್ಚು ತೆಗೆದು ಅರ್ಧ ಫುಲ್ ಉಳಿತೈತಿ. ದಟ್ಸ್ ಗುಡ್. ಇದೇ ಬಿಸ್ನೆಸ್. ಇದನ್ನು ಮಾಡಿ ನೋಡಿ. ಸಕ್ಸಸ್ ಆದ್ರೆ ಬಂದು ಕಮೆಂಟ್ ಹಾಕಿ, ಫೇಲ್ಯೂರ್ ಆದ್ರೆ ಬಂದು ಕಮೆಂಟ್ ಹಾಕಿ. ಯಾಕೆ ಎಲ್ಲಿ ಬಿದ್ರಿ ನೀವು ಅಂತ ನಾ ಹೇಳ್ತೀನಿ ಮತ್ತೆ. ದಟ್ಸ್ ಗುಡ್. ಗೈಸ್ ಹೇಳ್ಬೇಕಂದ್ರೆ ಬಿಸ್ನೆಸ್ದಾಗ ಏನೂ ಉಳಿದಿಲ್ಲ ಹೇಳಕ್ಕೆ. ಬಿಸ್ನೆಸ್ದಾಗ ಏನೂ ಉಳಿದಿಲ್ಲ. ಆಸ್ ಅ ಲೋವೆಸ್ಟ್ ಈಸಿ ಬಿಸ್ನೆಸ್ ಇವನ್ನೆಲ್ಲ ನೀವು ಸೈಡ್ ಥಿಂಕ್ ಮಾಡಿ ಕಲಿಬೇಕು. ಇಲ್ಲಾಂದ್ರೆ ನಮ್ಮಂಥವ್ರದ ಇಲ್ಲಿ ನಮ್ಮ ಮೋಟಿವೇಶನ್ ಹೇಳ್ತಿರ್ತೀನಿ ಅಂತ ಅಲ್ಲಿ ಬಂದು ನೋಡ್ರಿ. ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಳ್ರಿ. ತರ್ತರದ ಬಿಸ್ನೆಸ್ಗಳು ತರ್ತಿರ್ತೀನಿ, ಅವನ್ನ ನೋಡಿಕೊಂಡು ಸೇಮ್ ನೀವು ಹೋಗಿ ಮಾಡಿ. ಸಕ್ಸಸ್ ಆದರೂ ಬಂದು ಕಮೆಂಟ್ ಹಾಕಿ, ಸಕ್ಸಸ್ ಆದರೂ ಬಂದು ಕಮೆಂಟ್ ಹಾಕಿ ನನ್ನ ವಿಡಿಯೋಕ್ಕೆ. ಫೇಲ್ ಆದರೂ ಕಮೆಂಟ್ ಹಾಕಿ. ಯಾಕೆ ಫೇಲ್ ಆದ್ರೂ ನಾ ಹೇಳ್ತೀನಿ, ಎಲ್ಲಿ ಬಿದ್ದಿರಿ ನೀವು ಅಂತ ನಾ ಹೇಳ್ತೀನಿ. ದಟ್ಸ್ ಗುಡ್. ದಟ್ಸ್ ರೆಡಿ. ಗುಡ್. ಆ್ಯಂಡ್ ನೀವು ಯಾವುದೇ ಒಂದು ಬಿಸ್ನೆಸ್ ಮಾಡ್ಬೇಕಪ್ಪ ಅಂತಂದ್ರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು. ಯಾವತ್ತೂ ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್ ಇವೆಲ್ಲ ಇದ್ರೆ ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್ ಇವೆಲ್ಲ ಇರ್ಬೇಕು ನೋಡಿ. ಇವೆಲ್ಲ ಇದ್ರೆ ನೀನು ಸಕ್ಸಸ್ ಆಗೋದಕ್ಕೆ ಯಾರು ಏನೋ ಅನ್ನೋಕಬ್ರು, ಸಕ್ಸಸ್ ಆಗ್ತೀಯ. ದಟ್ಸ್ ಗುಡ್. ಇಷ್ಟೇ ಇವತ್ತಿನ ಬಿಸ್ನೆಸ್. ಒಂದು ದಿನದಲ್ಲಿ ನೀ ಆರಾಮಾಗಿ 10,000 ದುಡಿಬೋದು. ಸ್ಟಾರ್ಟಿಂಗ್ ಯಾರು ದುಡಿಲ್ಲ 10,000 ಗಟ್ಟಲೆ. ಆ್ಯಂಡ್ ಜನರು ನಿನಗೆ ಅಟ್ರಾಕ್ಟ್ ಆಗ್ಬೇಕಂದ್ರೆ ನಿನಗೆ ಜನರುಗಳು ನಿನ್ನ ಅಂಗಡಿ ನೋಡಿ ನಾ ಇಲ್ಲೇ ಹೋಗ್ಬೇಕಪ್ಪ ಅಂತ ಅನ್ನಿಸ್ಕೊಂಡ್ ನೀ ಅಡುಗೆನೂ ಮಾಡ್ಬೇಕು. ದಟ್ಸ್ ನೀ ಸೇಲ್ ಹಂಗಿರ್ಬೇಕು. ನಿಂದು ಇವ್ನ ಅಂಗಡಿಯಾಗ ಚಲೋ ಐತಪ್ಪ ಅನ್ನೋಂಗೆ ಅವ್ರ ಜನಗಳು ಅಂದ್ಕೊಂಡು ನಿನ್ನ ಅಂಗಡಿ ತಾನಾಗೆ ಬಂದಿರ್ಬೇಕು. ನೀ ಹಂಗೆ ಕಸ್ಟಮರ್ಸ್ ಹಂಗೆ ಹಚ್ಕೊಂಡಿರ್ಬೇಕು. ಹಂಗೆ ನೀ ಮಾಡ್ಬೇಕು. ಏನು ಮಾಡ್ಬೇಕು? ದೋಸೆನ ಅಷ್ಟು ಚಂದ ಮಾಡ್ಬೇಕು ಅಷ್ಟೇ. ಇದನ್ನು ಸೀರಿಯಸ್ಲಿ ಹೇಳತ್ತೀನಿ. ನಗಾತೇನೆ ಅಂತೇಳಿ ನೀವೇನು ಹಂಗೆ ಏನು ಹೇಳ್ತಾನೆ ಬಿಡ ಅನ್ಕೋಬೇಡ್ರಿ. ಇವೆಲ್ಲ ಸೀರಿಯಸ್ಲಿ ಈಸಿ ಲೋವೆಸ್ಟ್ ಅಮೌಂಟ್ ಬಿಸ್ನೆಸ್ ಇವು. ನೀವೆಲ್ಲ ಕಲಿಬೇಕು. ಇವನ್ನ ಸೈಡ್ ಥಿಂಕ್ ಮಾಡೋಂಗಿಲ್ಲ ಯಾರು. ಇನ್ಕಮ್ ಬಗ್ಗೆ ಬೇಕಪ್ಪ ಅಂತಂದ್ರೆ ನನ್ನ ಚಾನಲಿಗೆ ಬಂದು ನೋಡಿರಿ. ನಾನಾ ಥರ ಅದಾವು. ಆ್ಯಂಡ್ ಹೀಗೆ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ಆ್ಯಂಡ್ ಸಬ್ಸ್ಕ್ರೈಬ್ ಹಾಕ್ಕೊಂಡು ನೋಡ್ತಾ ಇರಿ, ಸಪೋರ್ಟ್ ಮಾಡಿರಿ. ಇದೇ ಇವತ್ತಿನ ಬಿಸ್ನೆಸ್. ಇಟ್ಸ್ ಗುಡ್. ಸ್ಟಾರ್ಟ್ ಮಾಡ. ಅವ್ರು ಏನು ಅನ್ಕೋತಾರೆ, ಇವ್ರು ಏನು ಅನ್ಕೋತಾರೆ ಕುಂಡ್ರಬೇಡ. ಸ್ಟಾರ್ಟ್ ಮಾಡು. ಈಗ ನಾ ಬಿಸ್ನೆಸ್ ಹೇಳಿನಲ್ಲ, ಸ್ಟಾರ್ಟ್ ಮಾಡು. ಸಕ್ಸಸ್ ಆಗೇ ಆಗ್ತೀಯ. ಸಕ್ಸಸ್ ಆಗಲೇಬೇಕು. 100% ಸಕ್ಸಸ್ ಆಗಲೇಬೇಕು. ನಾ ಹೇಳತ್ತೀನಂದ್ರೆ ಆಗಲೇಬೇಕು. ಅಂಥವೆಲ್ಲ ಥಿಂಕ್ ಮಾಡೇ ಹೇಳಿರ್ತೀನಿ ನಾನು. ಹೆಂಗಾದ್ರೆ ಹೆಂಗೆ ಆಕತ್ತೆ ಅನ್ನೋದು ನಮಗೆ ಗೊತ್ತು. ಅದಕ್ಕೆ ಇಡ್ತೀನಿ. ಸ್ಟಾರ್ಟ್ ಮಾಡು. ಇವ್ರು ಏನು ಅನ್ಕೋತಾರೋ ಅಂತ ಹೇಳ್ಕೊಂಡ್ರು ಬೇಡ. ಸ್ಟಾರ್ಟ್ ಮಾಡು. ಸ್ಟಾರ್ಟ್ ಮಾಡು. ಅಮೌಂಟ್ ಬೇಕಪ್ಪ. ನಿನ್ನ ಡ್ರೀಮ್ಸ್ಗಳು ಕಂಪ್ಲೀಟ್ ಮಾಡ್ಕೋಬೇಕಪ್ಪ ಅಂದ್ರೆ ಅಮೌಂಟ್ ಹೈ ಆಗ್ಬೇಕಪ್ಪ, ನಿನ್ನ ಇನ್ಕಮ್ ಬಿಲ್ಡ್ ಆಗ್ಬೇಕಪ್ಪ ಅಂತಂದ್ರೆ ಸ್ಟಾರ್ಟ್ ಮಾಡು. ಇವ್ರು ಏನು ಅನ್ಕೋತಾರೆ ಕುಂಡ್ರು ಬೇಡ. ಸ್ಟಾರ್ಟ್ ಮಾಡು. ದಟ್ಸ್ ಗುಡ್. ಅಷ್ಟೇ ಹೇಳೋದು. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಬಿಸ್ನೆಸ್ ಇಷ್ಟೇ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ಇಷ್ಟ ಆದರೆ
ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಮೇನ್ ಅವೆರಡು ಕ್ಲಿಕ್ ಮಾಡಿಕೊಂಡ್ರೆ ದಿನನಿತ್ಯ ಇದೇ ಥರ ಬ್ಲಾಗ್ಸ್ಗಳು ಹೊಸ ಬಿಸ್ನೆಸ್ ಹೊಸ ಕಂಟೆಂಟ್ಸ್ ತಂಬರ್ತಾ ಇರ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡಿರಿ, ಇದೇ ರೀತಿ ಬೆಳೆಸ್ರಿ, ಇದೇ ರೀತಿ ಉಳಿಸ್ರಿ ಆ್ಯಂಡ್ ಇದೇ ರೀತಿ ಹೆಚ್ಚಿನ ರೀತಿ ಪ್ಲೀಸ್ ಸಪೋರ್ಟ್ ಮಾಡಿರಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಅಷ್ಟೇ, ಆಗಲ್ಲ ಹೇಳೀನಿ. ದಟ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ಟಾಟಾ ಬಾಯ್, ಸಿ ಯು.